ಸಂಸದ ಪ್ರಜ್ವಲ್ ರೇವಣ್ಣ ಪೆನ್ಡ್ರೈವ್ ಪುರಾಣದ ನಂತರದಲ್ಲಿ ವಿದೇಶಕ್ಕೆ ಹಾರಿದ್ದಾರೆ. ಸದ್ಯ ಮತ್ತೊಂದು ಸಂಕಷ್ಟ. ಲುಕೌಟ್ ನೋಟಿಸ್ ಅನ್ನ ಜಾರಿಗೊಳಿಸಲಾಗಿದೆ. ವಿಶ್ವದ ಎಲ್ಲ ವಿಮಾನ ನಿಲ್ದಾಣಗಳಿಗೆ ಈ ಒಂದು ನೋಟಿಸ್ ಅನ್ನ ಕೊಡಲಾಗಿದೆ ಗುಪ್ತಚರ ಇಲಾಖೆಯಿಂದ. ಪ್ರಜ್ವಲ್ ರೇವಣ್ಣ ಕಂಡಲ್ಲಿ ವಶಕ್ಕೆ ಪಡೆಯುವಂತೆ ಈ ಸೂಚನೆ ಕೊಟ್ಟು ಲುಕೌಟ್ ನೋಟಿಸ್ ಅನ್ನ ಜಾರಿಗೊಳಿಸಲಾಗಿದೆ. ವಿಶ್ವದ ಎಲ್ಲ ವಿಮಾನ ನಿಲ್ದಾಣಗಳಿಗೆ ಗುಪ್ತಚರ ಇಲಾಖೆ ಕೊಟ್ಟಿರುವಂತಹ ಸೂಚನೆ ಇದಾಗಿದೆ. ಮೇ 16ಕ್ಕೆ ಬೆಂಗಳೂರಿಗೆ ವಾಪಸ್ ಆಗ್ತಾರೆ ಪ್ರಜ್ವಲ್ ರೇವಣ್ಣ ಅನ್ನೋ ಮಾಹಿತಿ ಕೂಡ ಇದೆ. ಅದಕ್ಕೆ ಸಂಬಂಧಿಸಿದ ಒಂದು ವರದಿ ಇದೆ, ನೋಡೋಣ. ಪ್ರಜ್ವಲ್ ರೇವಣ್ಣಗೆ ಲುಕೌಟ್ ನೋಟಿಸ್. ವಿಶ್ವದ ಎಲ್ಲಾ ಏರ್ಪೋರ್ಟ್ಗಳಿಗೆ ಸೂಚನೆ. ನಿಜವಾದ ಪಬ್ಲಿಕ್ ಟಿವಿಯ ಎಕ್ಸ್ಕ್ಲೂಸಿವ್ ವರದಿ. ಪಬ್ಲಿಕ್ ಅಂದ್ರೆ ಎಕ್ಸ್ಕ್ಲೂಸಿವ್ಗಳ ಹೆಡ್ ಆಫೀಸ್. ಪ್ರಜ್ವಲ್ ರೇವಣ್ಣ ಪೆನ್ಡ್ರೈವ್ ಪ್ರಕರಣ ರಾಜಕೀಯ ರಾಡಿ ಎಬ್ಬಿಸಿದೆ. ರಾಜ್ಯ ಮಾತ್ರವಲ್ಲದೆ ವಿಶ್ವದಾದ್ಯಂತ ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ಆದರೆ ಪ್ರಜ್ವಲ್ ಹಾಗೂ ರೇವಣ್ಣ ಮಾತ್ರ ಇನ್ನೂ ಎಸ್ಐಟಿ ವಿಚಾರಣೆಗೆ ಹಾಜರಾಗಿಲ್ಲ. ಈ ಬೆನ್ನಲ್ಲೇ ಗುಪ್ತಚರ ಇಲಾಖೆ ಪ್ರಜ್ವಲ್ಗೆ ಲುಕೌಟ್ ನೋಟಿಸ್ ಅನ್ನ ಜಾರಿ ಮಾಡಿದೆ. ಈಗಾಗಲೇ 41A ಸೆಕ್ಷನ್ 41A ಇಶ್ಯೂ ಮಾಡಿ ನೋಟಿಸ್ ಇಶ್ಯೂ ಮಾಡಿ 24 ಗಂಟೆಗಳು ಕಳೀತಾ ಇದೆ. 41A ನಲ್ಲಿ 24 ಅವರ್ಸ್ ಒಳಗಡೆ ಯಾರು ಅಕ್ಯೂಸ್ಡ್ ಇದ್ದಾರೆ ಅವರು ಬಂದು ಅಪಿಯರ್ ಆಗಬೇಕು. ಅವರು ಹೊರದೇಶಕ್ಕೆ ಹೋಗಿದ್ದಾರೆ, ಬಂದಿಲ್ಲ. ಸನ್ಮಾನ್ಯ ರೇವಣ್ಣ ಅವರು ಬರಬೇಕಾಗಿತ್ತು, ಅವರು ಇವತ್ತು ಬರ್ತೇವೆ ಅಂತ ಹೇಳಿ ಅಧಿಕಾರಿಗಳಿಗೆ ತಿಳಿಸಿದ್ದಾರೆ. ಬಹುಶಃ ಇವತ್ತು ಬರ್ತಾರೆ ಅಂತ ಅನ್ಕೊಳ್ತೇನೆ ನಾನು. ಒಂದು ವೇಳೆ ಅವ್ರನ್ನ ಬರ್ದೇ ಹೋದ್ರೆ ಅವರನ್ನ ಕಾನೂನು ಪ್ರಕಾರ ಅರೆಸ್ಟ್ ಮಾಡಬೇಕಾಗ್ತದೆ. ಪೊಲೀಸ್ ಇಲಾಖೆ ಆ ಕೆಲಸವನ್ನ ಮಾಡ್ತಾರೆ. ಪ್ರಜ್ವಲ್ ರೇವಣ್ಣ ಕಂಡಲ್ಲಿ ವಶಕ್ಕೆ ಪಡೆಯಲು ಸೂಚನೆ. ವಿಶ್ವದ ಎಲ್ಲಾ ಏರ್ಪೋರ್ಟ್ಗಳಿಗೂ ನೋಟಿಸ್ ರವಾನೆ. ದೇಶ ಮಾತ್ರವಲ್ಲದೆ ವಿಶ್ವದ ಎಲ್ಲಾ ಏರ್ಪೋರ್ಟ್ಗಳ ಇಮಿಗ್ರೇಷನ್ ವಿಭಾಗಕ್ಕೆ ಈ ನೋಟಿಸ್ ರವಾನೆ ಮಾಡಲಾಗಿದೆ. ಪ್ರಜ್ವಲ್ ರೇವಣ್ಣ ಅವರನ್ನ ಕಂಡರೆ ವಶಕ್ಕೆ ಪಡೆಯುವಂತೆ ಗುಪ್ತಚರ ಇಲಾಖೆ ಸೂಚಿಸಿದೆ. ಇನ್ನು ಪ್ರಜ್ವಲ್ ರೇವಣ್ಣ ಅವರಿಗೆ ಲುಕೌಟ್ ನೋಟಿಸ್ ಜಾರಿಯಾದ ಬಗ್ಗೆ ಪಬ್ಲಿಕ್ ಟಿವಿ ಇವತ್ತು ಬೆಳಗ್ಗೆ ಬಿತ್ತರಿಸಿದಂತಹ ಎಕ್ಸ್ಕ್ಲೂಸಿವ್ ವರದಿಯನ್ನ ಗೃಹ ಸಚಿವ ಪರಮೇಶ್ವರ್ ಕನ್ಫರ್ಮ್ ಮಾಡಿದ್ದಾರೆ. ಈಗಾಗಲೇ ನಾವು ಪ್ರಜ್ವಲ್ ರೇವಣ್ಣ ಅವರು ಯಾವಾಗ ಹೊರಗಡೆ ಹೋಗಿದ್ದಾರೆ ಅಂತ ಗೊತ್ತಾದ ತಕ್ಷಣನೇ ಈಗ ಲುಕೌಟ್ ನೋಟಿಸ್ ಇಶ್ಯೂ ಮಾಡಿದೆ. ಎಲ್ಲ ಏರ್ಪೋರ್ಟ್ಗಳಿಗೆ ಪೋರ್ಟ್ಗಳಿಗೆ ಅವರ ಮಾಹಿತಿಯನ್ನ ಕೊಟ್ಟು ಲುಕೌಟ್ ನೋಟಿಸ್ ಅನ್ನ ಇಶ್ಯೂ ಮಾಡಿದ್ದಾರೆ. ಕಂಪ್ಲೇಂಟ್ ಒಂದು ವೇಳೆ ಬಂದ್ಬಿಟ್ಟಿದ್ರೆ, ಇವ್ರು ಹೋಗಕ್ಕೆ ಮುಂಚೆ ಮೊದಲೇ ಬಂದಿದ್ದಿದ್ರೆ ಡೆಫಿನೆಟ್ಲಿ ಇಮಿಡಿಯೇಟ್ ಆಗಿ ನಾವು ಲುಕೌಟ್ ನೋಟಿಸ್ ಹಾಕ್ತಾ ಇತ್ತು, ಅವ್ರನ್ನ ಎಲ್ಲಿ ಹೊರಗಡೆ ಹೋಗಕ್ ಬಿಡ್ತಾರೆ. ಆದ್ರೂ ತೊಂದರೆ ಇಲ್ಲ, ಅವ್ರನ್ನ ಕರ್ಕೊಂಡು ಬರ್ತೀವಿ. ವಿಚಾರಣೆಗೆ ಕಾಲಾವಕಾಶ ನೀಡದ ಎಸ್ಐಟಿ. ಈ ಮಧ್ಯೆ ಜರ್ಮನಿಯಲ್ಲಿರುವ ಪ್ರಜ್ವಲ್ ಮೇ 16ಕ್ಕೆ ಬೆಂಗಳೂರಿಗೆ ವಾಪಸ್ ಆಗ್ತಿದ್ದಾರೆ. ಮೇ 15ರಂದು ಮ್ಯೂನಿಕ್ ಏರ್ಪೋರ್ಟ್ ನಿಂದ ಬೆಂಗಳೂರಿಗೆ ಪ್ರಯಾಣ ಬೆಳೆಸಲಿರುವ ಪ್ರಜ್ವಲ್ ಮೇ 16ರಂದು ಮಧ್ಯರಾತ್ರಿ ಬೆಂಗಳೂರನ್ನ ತಲುಪಲಿದ್ದಾರೆ. ಪ್ರಜ್ವಲ್ ರಿಟರ್ನ್ ಟಿಕೆಟ್ ಪಬ್ಲಿಕ್ ಟಿವಿಗೆ ಲಭ್ಯವಾಗಿದ್ದು, ಬೆಂಗಳೂರಿಗೆ ಬರ್ತಿದ್ದಂತೆ ಪೊಲೀಸರು ವಶಕ್ಕೆ ಪಡೆಯುವ ಸಾಧ್ಯತೆಗಳು ಹೆಚ್ಚಾಗಿದೆ. ಇನ್ನು ವಿಚಾರಣೆಗೆ ಪ್ರಜ್ವಲ್ ರೇವಣ್ಣ 1 ವಾರದ ಕಾಲಾವಕಾಶವನ್ನ ಕೋರಿದ್ದು, ಕಾಲಾವಕಾಶವನ್ನ ನೀಡಲಿಕ್ಕೆ ಪೊಲೀಸರು ಒಪ್ಪಿಲ್ಲ. ಈ ಮಧ್ಯೆ ಮಾನ್ಯ ಪ್ರಜ್ವಲ್ ಅವರ ಲಾಯರ್, ಅಡ್ವೊಕೇಟ್ ಅವರು, ವಕೀಲರು SIT ಅಧಿಕಾರಿಗಳಿಗೆ ಪತ್ರ ಬರೆದಿದ್ದಾರೆ. ನಮಗೆ 6 ದಿವಸ ಸಮಯ ಕೊಡಿ, ನಾವು ಹೊರದೇಶದಲ್ಲಿದ್ದಾರೆ ನಮ್ಮ ಕ್ಲೈಂಟು, ಹಾಗಾಗಿ ಆ ಸಮಯ ಕೊಡಿ ಅಂತ ಹೇಳಿ ಕೇಳಿದ್ದಾರೆ. ಸಮಯ ಕೊಡೋದಕ್ಕೆ 24 ಗಂಟೆಯನ್ನು ಎಕ್ಸ್ಟೆಂಡ್ ಮಾಡೋದಕ್ಕೆ ಸಮಯ ಕೊಡೋದಕ್ಕೆ ಪ್ರಾವಿಷನ್ಸ್ ಇಲ್ಲ. ಹಾಗಾಗಿ ಅವರಿಗೆ ಅರೆಸ್ಟ್ ಮಾಡೋದಕ್ಕೆ ಎಲ್ಲ ಕ್ರಮಗಳನ್ನು ತಗೊಳ್ಳೋದಕ್ಕೆ SIT ಮುಂದುವರಿಯುತ್ತೆ. ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ರೇವಣ್ಣ ಹಾಗೂ ಪ್ರಜ್ವಲ್ ವಿರುದ್ಧ ಕಾನೂನು ದಿನೇ ದಿನೇ ಬಿಗಿ ಆಗ್ತಾ ಇದೆ. ಇದು ಯಾವ ರೀತಿ ಸಂಕಷ್ಟವನ್ನ ಸೃಷ್ಟಿಸುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ನರಸಿಮೂರ್ತಿ. ಸದ್ಯ ಲುಕೌಟ್ ನೋಟಿಸ್ ಅನ್ನ ಜಾರಿಗೊಳಿಸಲಾಗಿದೆ. ಅಂದ್ರೆ ಅರ್ಥ, ಸೊ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳಲ್ಲೂ ಕೂಡ ಇವರನ್ನ ಗಮನಿಸಿದ ಕೂಡಲೇ ಅವರ ಮಾಹಿತಿಯನ್ನ ಈ ರಾಜ್ಯಕ್ಕೆ, ಈ ದೇಶಕ್ಕೆ ಕೊಡಬೇಕು ಅಂತನಾ? ಹೇಗಿದ್ದು ಲುಕೌಟ್ ನೋಟಿಸ್ನ ಒಂದು ಸಾರಾಂಶ? ದಿವ್ಯಾ, ಇವತ್ತು ಮಾನ್ಯ ಗೃಹ ಸಚಿವರು ಹೇಳ್ತಾ ಇಲ್ಲ, ಆ ಪ್ರಜ್ವಲ್ ರೇವಣ್ಣ ಅವರ ಪತ್ತೆಗೆ ಲುಕೌಟ್ ನೋಟಿಸನ್ನು ಹೊರಡಿಸಲಾಗಿದೆ ಅನ್ನೋ ನಿಟ್ಟಿನಲ್ಲಿ ಹೇಳಿದ್ರು. ಲುಕೌಟ್ ನೋಟಿಸ್ ಅಂದರೆ ದೇಶದ ಎಲ್ಲ ಏರ್ಪೋರ್ಟ್ಗಳು ಹಾಗೂ ಬಂದರುಗಳೇನಿದೆ ಅಲ್ಲಿಗೆ ಒಂದು ಮೆಸೇಜನ್ನು ಕೊಡ್ತಾರೆ, ಒಂದು ನೋಟಿಸನ್ನು ಕೊಡ್ತಾರೆ. ಈ ತರಹದ ಈ ವ್ಯಕ್ತಿ ಏನಾದರೂ ಕಂಡು ಬಂದರೆ ಮಾಹಿತಿಯನ್ನು ಕೊಡಿ, ಅರೆಸ್ಟನ್ನು ಮಾಡಿ ವಶಕ್ಕೆ ಪಡೆದುಕೊಂಡು ನಮಗೆ OPC ಅನ್ನೋ ನಿಟ್ಟಿನಲ್ಲಿ ಮಾಹಿತಿಯನ್ನು ಕೊಡ್ತಾರೆ ಅಂತೇಳಿ. ಬಹುಶಃ ಕೇವಲ 354 ಸೆಕ್ಷನ್ ಅಡಿ ದಾಖಲಾಗಿರ್ತಕ್ಕಂತಹ FIRಗೆ ಲುಕೌಟ್ ನೋಟಿಸ್ ಕೊಟ್ಟಿದ್ದಾರಾ ಅನ್ನೋ ಒಂದು ಅನುಮಾನ ಕಾಡ್ತಿದೆ. ಯಾಕಂತ ಹೇಳಿದ್ರೆ ಸಂತ್ರಸ್ತ ಮಹಿಳೆಯರು ಹೇಳಿಕೆಯನ್ನು ದಾಖಲು ಮಾಡಿದಂತಹ ಬಳಿಕ 376 ನಡಿ ಏನಾದರೂ FIR ಅತ್ಯಾಚಾರ ಪ್ರಕರಣವನ್ನು ದಾಖಲು ಮಾಡಿ ಆ ಬಳಿಕ ಈ ರೀತಿಯಾದಂತಹ ಲುಕೌಟ್ ನೋಟಿಸನ್ನು ಹೊರಡಿಸಿದಾರ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ SIT ಅಧಿಕಾರಿಗಳು ಈವರೆಗೂ ಕೊಟ್ಟಿರೋದು ಕೇವಲ ಒಂದು ನೋಟಿಸ್. ಆ ಒಂದು ನೋಟಿಸ್ಗೆ ಇವರು ಸಮಯಾವಕಾಶವನ್ನು ಕೇಳಿದ್ದಾರೆ. ಹೀಗಾಗಿ ಮುಂದೆ ಕೋರ್ಟ್ನಲ್ಲಿ ಇವರೇನಾದರೂ ಡಿಫೆಂಡ್ ಮಾಡ್ಕೊಳ್ಳೋದಕ್ಕೆ
ಅದೆಲ್ಲವೂ ಕೂಡ ಅನುಕೂಲ ಆಗಬಹುದು. ಬಹುಶಃ ದೇಶದ ಯಾವುದಾದ್ರು ಏರ್ಪೋರ್ಟ್ಗಳಿಗೆ ಬಂದಂತಹ ಸಂದರ್ಭದಲ್ಲಿ ಮಾಹಿತಿಯನ್ನು ಕೊಡಿ ಅನ್ನೋ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಕೇಳ್ಕೊಂಡಿರ್ಬೋದು. ಆದರೆ ಏಕಾಏಕಿ ಕೇವಲ ಒಂದು FIRಗೆ ಈ ರೀತಿ ಹೇಳಿಕೊಂಡಿರ್ತಕ್ಕಂಥದ್ದು ಅಥವಾ ಲುಕೌಟ್ ನೋಟಿಸ್ ಹೊರಡಿಸಿರ್ತಕ್ಕಂಥ ಸಾಧ್ಯತೆ ಏನಿದೆ ಇದು ತೀರಾ ಕಡಿಮೆ. ಬಹುಶಃ ಒಂದು 5-6 FIRಗಳಾದಂತಹ ಸಂದರ್ಭದಲ್ಲಿ ಒಂದು 2-3 ನೋಟಿಸ್ಗಳನ್ನು ಕೊಟ್ಟು ಕೂಡ ವಿಚಾರಣೆಗೆ ಹಾಜರಾಗದಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ಲುಕೌಟ್ ನೋಟಿಸನ್ನು ಹೊರಡಿಸುವ ಸಾಧ್ಯತೆ ಇರುತ್ತೆ. ಸದ್ಯ ಇದೀಗ ಗೃಹ ಸಚಿವರೇ ಹೇಳಿರೋದ್ರಿಂದ ಲುಕೌಟ್ ನೋಟಿಸನ್ನು ಹೊರಡಿಸಲಾಗಿದೆ. ದೇಶದ ಯಾವುದಾದ್ರೂ ವಿಮಾನ ನಿಲ್ದಾಣಕ್ಕೆ ಪ್ರಜ್ವಲ್ ರೇವಣ್ಣ ಬಂದಂತಹ ಸಂದರ್ಭದಲ್ಲಿ ಅವ್ರನ್ನ ವಶಕ್ಕೆ ಪಡೆಯುವ ಸಾಧ್ಯತೆ ತೀರಾ ಹೆಚ್ಚಾಗಿರುತ್ತೆ. ದಿವ್ಯಾ, ಥ್ಯಾಂಕ್ ಯು ಮೂರ್ತಿ, ನಿಮ್ಮೆಲ್ಲ ಮಾಹಿತಿಗೆ. ಸದ್ಯ ತಲೆಮರೆಸಿಕೊಂಡಿರುವಂತಹ ಆರೋಪಿಯ ಪತ್ತೆಗಾಗಿ ಲುಕೌಟ್ ನೋಟಿಸ್ ಅನ್ನ ಜಾರಿಗೊಳಿಸಲಾಗಿದೆ. ಸೊ ಇದರ ಸಲುವಾಗಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು ಬಂದರು ಎಲ್ಲೇ ಈ ವ್ಯಕ್ತಿ ಕಂಡರೂ ಕೂಡ ಅವರ ಬಗ್ಗೆ ಮಾಹಿತಿಯನ್ನ ತಿಳಿಸಬೇಕು, ಜೊತೆಗೆ ಅವರನ್ನ ವಶಕ್ಕೆ ಪಡಿಕೊಳ್ಬೇಕು ಅನ್ನುವಂತಹ ಸೂಚನೆ ಇದಾಗಿದೆ.